ವಿಶಾಲವಾಗಿ ಕಾಣಿಸುತ್ತೆ ಕೆರೆ ಹಿಂದೆಗಡೆ ಎಲ್ಲ ಪೂರ್ತಿ ಕಾಣಿಸುತ್ತೆ ನಿಮ್ಗೆ ನೇಚರ್ ಎಲ್ಲ. ಒಳ್ಳೆ ಫೋಟೋ ಶೂಟ್ ಏನಾದ್ರು ಮಾಡಿದ್ರೆ ಇಲ್ಲಿ ಸಖತ್ತಾಗಿ ಬರುತ್ತೆ. ಹಿಂದೆಗಡೆ ಎಲ್ಲ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ಮಧ್ಯೆ ಈ ಡ್ಯಾಮ್ ಇರೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಂಗೇನೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಪ್ಲೀಸ್ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನಮ್ಗೆ ಇನ್ನೂ ವಿಡಿಯೋಗಳು ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನ್ ಬಂದಿರೋದು ದಂಡಗನಹಳ್ಳಿಯಲ್ಲಿರೋ ಒಂದು ಡ್ಯಾಮ್ ಹತ್ರ. ಇದು ಹಳ್ಳಿ ಒಳಗಡೆ ಬಂದ್ರೆ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ಮಧ್ಯೆ ಈ ಡ್ಯಾಮ್ ಇರೋದು. ನೇಚರ್ ಐತೆ, ಹಿಂದೆಗಡೆ ಬೆಟ್ಟ ಗುಟ್ಟುಗಳ ಮಧ್ಯೆ ನೋಡ್ಬೋದು. ನಾನು ಹಿಂದೆಗಡೆ ಯಾವ ತರ ಕಾಣಿಸ್ತಾ ಐತೆ ಅಂತ. ಸುತ್ತನೂ ಬೆಟ್ಟ ಗುಟ್ಟುಗಳಿದಾವೆ, ಸೆಂಟ್ರಲ್ಲಿ ಈ ತರ ಕೆರೆ ಐತೆ. ನೋಡ್ಬೋದು ಎಷ್ಟು ಚೆನ್ನಾಗೈತೆ ಕೆರೆ. ಇದು ಡ್ಯಾಮ್ ಅಂತ ಕರೀತಾರೆ. ನೀರೆಲ್ಲ ಸ್ವಲ್ಪ ಇವಾಗ ಬೇಸಿಗೆಗಾಲ ಹತ್ರ ಆಗಿರೋದ್ರಿಂದ ನೀರೆಲ್ಲ ಒಂದ್ ರೇಂಜ್ ಆಗವೆ. ಮೊದಲು ನೋಡ್ರಿ ಅಲ್ಲ ಹರಿಯೋದು, ಇವಾಗ ಸ್ವಲ್ಪ ಡ್ಯಾಮ್ನ ದೊಡ್ಡದಾಗಿ ಮಾಡ್ತಾವ್ರೆ ಇದನ್ನ. ಆಮೇಲೆ ಈ ಡ್ಯಾಮ್ ಅದನ್ನು ಫೋಟೋ ಶೂಟ್ ಮಾಡಕ್ಕೆ ಒಂದು ಒಳ್ಳೆ ಸೇತುವೆ ಐತೆ. ಸೇತುವೆನೂ ನೋಡಿಸ್ತೀನಿ. ನೋಡ್ಬೋದು ಎಷ್ಟು ಸುಂದರವಾಗೈತೆ. ಹೆಂಗ್ ಕಾಣಿಸ್ತಾ ಇತ್ತು ನಿಮ್ಗಂತೂ ಗೊತ್ತಿಲ್ಲ, ನನಗಂತೂ ಸೂಪರ್ ಆಗಿ ಕಾಣಿಸ್ತಾ ಐತೆ. ಸುತ್ತ ಬೆಟ್ಟ ಗುಡ್ಡ. ಅಂದ್ರೆ ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ. ನಾವೇನಾದ್ರೂ ಸ್ವಲ್ಪ ಚಳಿಗಾಲ ಇದ್ದಾಗ ಬಂದಿದ್ದಿದ್ರೆ ನಿಮ್ಗೆ ಇನ್ನೂ ಒಳ್ಳೆ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಬೇಸಿಗೆಗಾಲ ಆಗಿರೋದ್ರಿಂದ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ. ನೀರೊಳಗೆ ಹಿಡಿಯಕ್ ಬಿಡಲ್ಲ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಡ್ಯಾಮ್ದು ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನಿಮಗೆ ಒಳಗಡೆಗೆ ಬಿಡಲ್ಲ. ಬಂದ್ರೆ ಇಲ್ಲೇ ನಿಂತ್ಕೊಂಡು ಕೆರೆ ನೋಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಒಂದು ಸೇತುವೆ ಕಾಣಿಸ್ತಾ ಐತೆ. ಚೆನ್ನಾಗೈತೆ, ಫೋಟೋ ತಕ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ ನಿಮ್ಗೆ. ಇಲ್ಲಿ ಗಂಟ ಬಂದು ತುದಿ ಗಂಟ ನಿಂತ್ಕೊಂಡು ನೋಡ್ಬೋದು ಕೆರೆನ. ಸ್ವಲ್ಪ ಡೇಂಜರು ಇದೆಲ್ಲ, ನೀವು ನೋಡ್ಕೊಂಡು ಓಡಾಡಬೇಕು. ಫೋಟೋ ಇತ್ತು ತೆಗಿಯಕ್ಕೆ ಹೋಗ್ಬಿಟ್ಟು ಆಮೇಲೆ ಸ್ಲಿಪ್ ಆದರೆ ಕತೆ ಮುಗೀತು. ನೋಡ್ರಿ ಹೆಂಗೈತಲ್ಲಿ ಆ ಬೆಟ್ಟ. ನೋಡ್ರಿ ಹಿಂದೆಗಡೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಐತೆ. ಹೆಂಗ್ ಕಾಣಿಸ್ತಾ ಐತೆ ನೋಡ್ರಿ. ಬೆಳಿಗ್ಗೆ ಹೊತ್ತು ಏನಾದರೂ ಬಂದರೆ ನಿಮ್ಗೆ ಒಳ್ಳೆ ಲೊಕೇಶನ್ ಇದು. ಅಲ್ಲಿ ಕಾಣಿಸ್ತಾ ಇರೋ ಸೇತುವೆ ಹತ್ರ ಹೋಗೋಣ ಇವಾಗ. ನೋಡಿಸ್ತೀನಿ ನಿಮಗೆ ಅಲ್ಲಿ ಒಳಗಡೆಗೆ ಬಿಡ್ತಾರಾ ಇಲ್ವಾ ಅಂತ. ನೀವು ಈ ರೋಡ್ಗೆ ಏನಾದರೂ ಬೆಂಗಳೂರು ಸೈಡಿಂದ ಏನಾದರೂ ನಿಮಗೆ ಒಳ್ಳೆ ಹಳ್ಳಿ ಲೈಫ್ ಸ್ಟೈಲ್ ಏನಾದರೂ ನೋಡಬೇಕು ಅಂತ ಬಂದರೆ ನಿಮಗೆ ಈ ಜಾಗ ಬೇಜಾರೇ ಮಾಡಿಸಲ್ಲ. ಈ ಕೆರೆಗಿನ್ನ ಈ ರೂಟಲ್ಲಿ ಬರೋವಾಗ ನಿಮಗೆ ಬೇಜಾರೇ ಆಗಲ್ಲ. ಯಾಕಂತಂದರೆ ಇಲ್ಲಿ ಸುತ್ತ ಬೆಳೀತಾ ಇರೋದು ಭತ್ತ. ನಿಮಗೆ ಸುತ್ತ ಗ್ರೀನರಿಯಾಗಿ ಕಾಣಿಸುತ್ತೆ. ಭತ್ತ ಬೆಳೀತಾ ಇರೋದ್ರಿಂದ ನಿಮಗೆ ಒಂದು ಹೇಳೋಕ್ಕಾಗಲ್ಲ, ಅದನ್ನ ವರ್ಣನೆ ಮಾಡೋಕ್ಕಾಗಲ್ಲ ಬಾಯಲ್ಲಿ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಸುತ್ತ ಹಳ್ಳಿ ಸೈಡೆಲ್ಲ ಲೊಕೇಶನ್ನು. ಇವಾಗ ಅಲ್ಲಿ ಹೋಗೋಣ ಬರ್ರಿ ಆ ವ್ಯೂ ಪಾಯಿಂಟ್ಗೆ. ಇಲ್ಲೆಲ್ಲ ಇವಾಗ ಡೆವಲಪ್ಮೆಂಟ್ ಮಾಡ್ತಾವ್ರೆ, ಇನ್ನೂ ಡ್ಯಾಮ್ನ ನೀಟಾಗಿ ಕಟ್ತಾವ್ರೆ. ಅದರಿಂದ ಸುತ್ತ ಜಾಲರ ಹಾಕಿದ್ದಾರೆ. ಇವಾಗ ಗೇಟ್ ಓಪನ್ ಮಾಡಿದರೆ ಅದೃಷ್ಟ ಒಳಗಡೆಗೆ ಬರ್ಬೋದು, ಇಲ್ಲ ಅಂದರೆ ಆಗಲ್ಲ. ಇದೇ ಹೇಳಿದ್ದು ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡ್ಬೋದು ಹತ್ತು ಕಡೆ ಎಲ್ಲ ಸುತ್ತ ಭತ್ತ ಹಾಕಿದ್ದಾರೆ. ಅಲ್ಲೆಲ್ಲ ನೀರು ಕಾಣಿಸ್ತಾ ಐತಲ್ಲ, ಅದೆಲ್ಲ ವ್ಯವಸಾಯ ಮಾಡ್ತಾ ಇರೋಂಥ ಜಾಗ ಇದು. ನೋಡ್ರಿ ಹೇಳಿದ್ನಲ್ಲ, ಎಲ್ಲ ರೋಡ್ನೆಲ್ಲ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ. ಡ್ಯಾಮ್ನ ಹೈಟಾಗಿ ನೀರು ಮೇಲಿಗೆ ಬರದೇ ಇರೋ ಥರ ರೆಡಿ ಮಾಡ್ತಾವ್ರೆ. ನೋಡ್ರಿ ಹತ್ತು ಕಡೆ ಎಲ್ಲ ಮಣ್ಣು ಐತೆ. ಸೆಂಟ್ರಲ್ ಈ ಥರ ಗ್ರೀನರಿದು ಹುಲ್ಲಾಕ್ತಾವ್ರೆ, ಯಾಕಂದರೆ ಡ್ಯಾಮು ಇನ್ನೂ ಚೆನ್ನಾಗಿ ಕಾಣ್ಸೋಕ್ಕೋಸ್ಕರ. ನೋಡ್ಬೋದು ಅವ್ರು ನೀರು ಬಿಡ್ತಾವ್ರಲ್ಲಿ, ಅಂದರೆ ಡ್ಯಾಮ್ನ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ. ಮುಂದೆ ನೀವೇನಾದರೂ ಬಂದರೆ ಡ್ಯಾಮ್ನ ನೋಡೋದಕ್ಕೆ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದರೆ ಈ ಡ್ಯಾಮ್ನೆಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾವ್ರೆ. ದೂರದಿಂದ ಪರಿಸರನೂ ಬೆಳೆಸೋ ಥರ, ಡ್ಯಾಮು ಚೆನ್ನಾಗಿರಬೇಕು ಅಂತೇಳಿ ಈ ಥರ ಮಾಡ್ತಾವ್ರೆ. ಇವಾಗ ಇದ್ರ ಒಳಗಡೆ ಹೋಗೋಣ. ಬರ್ಬೋದು ಈ ಥರ ಇಳ್ಕೊಂಡು ಹೋದರೆ ಒಳಗಡೆಗೆ ಬರ್ಬೋದು. ಇಲ್ಲಿ ಬರ್ತಾ ನೀವು ನೀರೆಲ್ಲ ನೋಡ್ಬೋದು. ನೀರು ಅಲೆಗಳು ನೋಡ್ರಿ ಹೆಂಗೆ ಹೊಡಿತಾವೆ. ಬಂದರೆ ನೀವು ಅಲ್ಲಿವರೆಗೂ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇಲ್ಲಿಗೆ ಬಂದರೆ ನಿಮಗೆ ಒಳಗಡೆ ನೋಡಿ ನೀರು ಯಾವ ಥರ ಹರಿತಾ ಐತೆ ಅಂತ. ಕಾಲು ಎಲ್ಲಿ ಮಿಸ್ ಆಗೋತದ ಅಂತ ಭಯ ಆಗ್ತಾ ಐತೆ. ನೋಡ್ಬೋದು ಸಕ್ಕತ್ತಾಗೈತೆ. ಈ ತುದಿ ಪಾಯಿಂಟ್ಗೆ ಬಂದ್ರೆ ಮಾತ್ರ ಖುಷಿಯಾಗೈತೆ. ಇದು ಡ್ಯಾಮ್ ಗೇಟ್ ಇರ್ಬೇಕಿದು. ಇದು ಏನೋ ತಿರುವಾಗಿ ಇಕ್ಕೊಂಡವ್ರೆ. ಇನ್ನು ಇಲ್ಲಿಗೆ ಬಂದ್ರೆ ನಿಮ್ಗೆ ಹೆಂಗ್ ಕಾಣಿಸುತ್ತೆ ನೋಡಿ. ಸುತ್ತ ಕೆರೆ ನೋಡ್ಬೋದು ನೀವು. ಇಲ್ಲಿ ಲೊಕೇಶನ್ ಎಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. ನೋಡಿ ಇಲ್ಲಿಗೆ ಬಂದ್ರೆ ಹಿಂಗ್ ಕಾಣಿಸುತ್ತೆ ನಿಮ್ಗೆ.
ನೀರೆಲ್ಲ ನೋಡ್ಬೋದು, ಇಲ್ಲಿ ಕೆಳಗಡೆ ಕಾಣಿಸ್ತಾ ಐತೆ ಅನ್ಕೊಂತೀನಿ. ಕೆರೆ ನಿಮ್ಗೆ ನೋಡ್ಬೋದು ಎಷ್ಟು ವಿಶಾಲವಾಗಿ ಕಾಣಿಸುತ್ತೆ. ಕೆರೆ ಹಿಂದೆಗಡೆ ಎಲ್ಲ ಪೂರ್ತಿ ಕಾಣಿಸುತ್ತೆ ನಿಮ್ಗೆ ನೇಚರ್ ಎಲ್ಲ. ಒಳ್ಳೆ ಫೋಟೋ ಶೂಟ್ ಏನಾದ್ರು ಮಾಡಿದ್ರೆ ಇಲ್ಲಿ ಸಖತ್ತಾಗಿ ಬರುತ್ತೆ ಹಿಂದೆಗಡೆ ಎಲ್ಲ. ಇವಾಗ ಬೇಸಿಗೆಗಾಲ ಸ್ವಲ್ಪ ಹತ್ರ ಇರೋದ್ರಿಂದ, ಸ್ಟಾರ್ಟ್ ಆಗಿರೋದ್ರಿಂದ ಇವಾಗ ಒಣಗೊಂಡ್ಗ ಕಾಣಿಸ್ತಾ ಐತೆ. ಇದ್ರ ಹಿಂದೆ ಏನಾದ್ರು ಬಂದಿದ್ರೆ ನಾವು ಇದೆಲ್ಲ ಗ್ರೀನರಿನ ಸಖತ್ ಎಂಜಾಯ್ ಮಾಡ್ಬೋದಾಗಿತ್ತು. ಡ್ಯಾಮು ನೀರು ಹರಿಬೇಕಾಗಿತ್ತು. ನೋಡ್ಬೋದು ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡವ್ರೆ, ಗೇಟ್ ತರ ಮಾಡವ್ರೆ. ಸ್ವಲ್ಪ ರೋಡ್ನ ಅಗ್ಲ ಮಾಡ್ತಿದ್ರಂತೆ, ಅದರಿಂದ ಇವಾಗ ಡ್ಯಾಮ್ನೆಲ್ಲ ಸ್ವಲ್ಪ ನೀರೆಲ್ಲ ಇದಾಗೋಗೈತೆ. ಇಲ್ಲ ಅಂದಿದ್ರೆ ನಿಮ್ಗೆ ಹತ್ ಕಡೆ ಇನ್ನೊಂದೈತೆ ನೀರು ಹರಿಯೋದಕ್ಕೋಸ್ಕರ. ಕೆರೆ ಏನಾದ್ರು ಜಾಸ್ತಿ ತುಂಬಿ ಹತ್ ಕಡೆ ನೀರು ಹರಿದಿದ್ರೆ ಒಳ್ಳೆ ಸಕ್ಕದಾಗಿರೋದು ನೋಡಕ್ಕೆ. ನಿಮ್ಗೆನೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಅಲ್ಲಿಂದ ಇಲ್ಲಿಗೆ ಒಂದು 20 ಮೀಟರ್ ಬರ್ಬೋದು. ಬಂದ್ರೆ ನಿಮ್ಗೆ ಅಲ್ಲಿ ನಿಂತ್ಕೊಂಡು ಒಳ್ಳೆ ಕೆರೆನ ಎಂಜಾಯ್ ಮಾಡ್ತಾ ನೋಡ್ಬೋದು. ಇವಾಗ ನೋಡಿ, ಇಲ್ಲಿಂದ ಹೋಗ್ತೀನಿ. ಇಲ್ಲಿಂದ ಹೋದ್ರೆ ನಿಮ್ಗೆ ಹಿಂಗ್ ಕಾಣಿಸುತ್ತೆ. ಸ್ವಲ್ಪ ಡೇಂಜರ್ ಜಾಸ್ತಿ, ಯಾಕಂದ್ರೆ ಕಾಲು ಒಳಕೋಗೋ ಸಾಧ್ಯತೆ ಜಾಸ್ತಿ ಐತೆ. ಅಂದ್ರೆ ಕಾಲು ಹೋಗಿಲ್ಲ ಅಂದ್ರೂ ಕಾಲು ಹೋಗುತ್ತೆ, ಹೋಗಲ್ಲ ಅಂತೇನಿಲ್ಲ. ಆಮೇಲೆ ಕಾಲ್ಗೆ ಲೇಟ್ ಆದ್ರೆ ತುಂಬಾ ಕಷ್ಟ. ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು, ಇಲ್ಲಿಂದಾನೆ ನೋಡ್ಬೋದು ಫೋಟೋ ಶೂಟ್ಗೆಲ್ಲ ಎಷ್ಟು ಚೆನ್ನಾಗೈತೆ ಅಂತ. ನೋಡ್ರಿ ಕೆರೆ ಎಷ್ಟು ದೊಡ್ಡದಾಗೈತೆ ಕೆರೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.